ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಂದು ಇಲ್ಲಿ ಅಲ್ಲಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಅಲ್ಲಿ ಬ್ರಷ್ ಮಾಡಿದ್ದೆ ಅಷ್ಟೇ, ಫ್ರೆಶ್ ಅಪ್ ಅಂದೇನ ಇಲ್ಲ, ಬ್ರಷ್ ಮುಖ ತೊಳ್ತಿದ್ದೀನಿ. ಸೊ ಬಿಸಿ ನೀರು ಕುಡ್ದು ಇಲ್ಲಿ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿದ್ದೀನಿ. ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಪೌಡ್ರಿಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಧನಿಯ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಸ್ವಲ್ಪ ಸಾಸಿವೆ. ಇದು ಫಸ್ಟ್ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5-6 ಖಾರಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಹಿಡಿಯುವಷ್ಟು ಕರಿಬೇವೆಲ್ಲ ಚೆನ್ನಾಗಿ ಸಿಹಿ ವಾಸನೆ ಹೋಗಿ ಸ್ವಲ್ಪ ಗರಿ ಕ್ರಿಸ್ಪಿ ಥರ ಬರಬೇಕು. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡ್ರ್ ರೆಡಿ ಆಗುತ್ತೆ. ಗೊಜ್ಜೆಲ್ಲ ಪೌಡ್ರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನನಗೆ ಅಷ್ಟು ಇನ್ನೂ ಒಂದು ದಿನಕ್ಕೂ ಮಾಡ್ಕೊಬೋದು, ಒಂದು 2-3 ದಿವಸಕ್ಕೆ ಆಗೋಷ್ಟು ಆಗಿದೆ ಪೌಡ್ರು. ಸೊ ಇಲ್ಲಿ ಮಕ್ಕಳು ಆಲ್ರೆಡಿ ಅವ್ರನ್ನ ಎಬ್ಬರಿಸ್ಬಿಟ್ಟು ಅವ್ರು ಎದ್ದಿರಲ್ಲ, ಹಾಸಿಗೆಲ್ಲ ಮರ್ಚಿರ್ಬೇಕಾದ್ರೆ ಮಮ್ಮು ಇನ್ನೂ ಅಲ್ಲಿ ಬ್ರಷ್ ಮಾಡ್ದಲೇ ಗೊಂಬೆ ಬಟ್ಟೆ ತೊಗೊತಿದ್ದಾಳೆ. ಸೊ ನಾನು ಅಷ್ಟರೊಳಗೆ ರೈಸ್ಗಿಟ್ಟು ಮಕ್ಕಳು ಬಾಟ್ಲಿಗೆಲ್ಲ ನೀರು ಹಾಕಿ ಅವ್ರಿಗೂ ಕುಡಿಯೋಕ್ಕೆ ನೀರು ಕೊಟ್ಟು ಆಮೇಲೆ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟು. ಸೊ ಮಾರ್ನಿಂಗ್ ನಾವು ಎಷ್ಟು ಬೇಗ ಇದ್ದರೂ ಟೈಮ್ ಅಂತೂ ಆಗ್ತಿರ್ತೈತೆ. ಸೊ ಇಲ್ಲಿ ನಮ್ಮ ಗೊಂಬೆ ಬೇಗ ಹೋಗಬೇಕು, ಅವಳಿಗೆ ಸೊ ಬೇಗ 7 o'clock ಹೋಗ್ತಾಳೆ ಅಂತ ಬೇಗ ರೆಡಿ ಮಾಡ್ತೀನಿ. ಸೊ ಇಲ್ಲಿ ಫ್ರೂಟ್ಸ್ ಖಾಲಿ ಆಗಿತ್ತು ಅಂತೇಳಿ ಸ್ನ್ಯಾಕ್ಸಿಗೆ ಸ್ವಲ್ಪ ಜಂಕ್ ಫುಡ್ ಹಾಕಿದ್ದೀನಿ. ಇಲ್ಲಿ ಗೊಜ್ಜಿಗೆ ಹುಣ್ಸೆಹಣ್ಣು ಎಲ್ಲ ನೆನೆಸಿಟ್ಟಿದ್ನ ಚೆನ್ನಾಗಿ ಅದೆಲ್ಲ ಹುಣ್ಸೆಹಣ್ಣು ರಸ ಹಿಂಡಿ ಸ್ವಲ್ಪ ಸೋಸ್ಕೊತಿದ್ದೀನಿ. ನಮ್ಮದು ಅಂಗಡಿ ಹುಣ್ಸೆಹಣ್ಣೆಲ್ಲ ನಾವು ಯೂಸ್ ಮಾಡೋದು ಮನೆ ಹುಣ್ಸೆಹಣ್ಣೆ. ಮನೆಯಲ್ಲೇ ಎಲ್ಲ ನಾವೇ ಅಂದರೆ ಅಮ್ಮನೇ ಎಲ್ಲ ಕ್ಲೀನಾಗಿ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಏನೂ ಅಷ್ಟು ಗಲೀಜಿರಲ್ಲ, ಆದರೂ ನಾನು ಒಂದು ಸಲ ಸೋಸ್ಕೊತೀನಿ. ಸೊ ಇಲ್ಲಿ ಫಸ್ಟು ಗೊಜ್ಜಿಗೆ ಎಣ್ಣೆ ಬಿಸಿ ಆದಮೇಲೆ ನಾನು ಯೂಸ್ ಮಾಡ್ತಿರೋದು ಕೊಬ್ಬರಿ ಎಣ್ಣೆನೇ. ಅಂದರೆ ನಾವೇ ಕೊಬ್ಬರಿ ತೊಗೊಂಡೋಗಿ ಕೊಟ್ಟು ಎಣ್ಣೆ ಮಾಡಿಸ್ಕೊಂಬಂದಿರೋದು. ಅದಕ್ಕೆ ಇಲ್ಲಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಚೆನ್ನಾಗಿ ಫ್ರೈ ಮಾಡಿ ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದೇ ಥರ ಕ್ರಿಸ್ಪಿಯಾಗಿ ಬಂದರೆ ಗೊಜ್ಜಿ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಹುಣಸೆ ಹುಳಿ ಹಾಕಿದ್ರೆ ಅಷ್ಟು ಒಂಥರ ತಿನ್ನೋದಕ್ಕೆ ಅದು ಕಡಲೆ ಬೀಜ ಎಲ್ಲ ಕ್ರಿಸ್ಪಿಯಾಗಿ ಸಿಕ್ಕೋದಿಲ್ಲ. ಸೊ ಸ್ವಲ್ಪ ತೆಕ್ಕೊಂಡು ಸ್ವಲ್ಪ ಹಾಗೆ ಎಣ್ಣೆ ಅದ್ರಲ್ಲಿ ಸ್ವಲ್ಪ ಕಡಲೆ ಬೀಜ ಎಲ್ಲ ಬಿಟ್ಟು ಅದಕ್ಕೆ ಸೋಸಿಸ್ಕೊಂಡಿದ್ದು ಹುಣಸೆ ಹುಳಿ ಹಾಕಿ ಸ್ವಲ್ಪ ಕುದ್ದಿದ್ಮೇಲೆ ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕುದ್ಮೇಲೆ ಈಗ ನಾವೇ ಹೋಮ್ ಮೇಡ್ ಮನೆಯಲ್ಲೇ ರೆಡಿ ಮಾಡಿದಂಥ ಪುಳಿಯೋಗರೆ ಪೌಡ್ರನ್ನ ಇಲ್ಲೊಂದು 4 ಸ್ಪೂನ್ ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮತ್ತು ಇಂಗು ಇದಾಕ್ಬಿಟ್ಟು ಚೆನ್ನಾಗಿ ಕುದ್ಮೇಲೆ ಇದಕ್ಕೊಂದು ಸ್ವಲ್ಪ ಮತ್ತು ಕೊಬ್ಬರಿ, ನಾನಲ್ಲಿ ಪೌಡ್ರಿಗೂ ಕೊಬ್ಬರಿ ಹಾಕಿದ್ದೆ ಮತ್ತು ಇದಕ್ಕೂ ಸ್ವಲ್ಪ ಕೊಬ್ಬರಿ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು. ಆವಾಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಆ್ಯಕ್ಚುಲಿ ಕರೆಂಟ್ ಹೋಗಿತ್ತು ಅಂದ್ಬಿಟ್ಟು ಅಷ್ಟು ಕ್ಲಿಯರಾಗಿ ಕಾಣ್ತಾಯಿಲ್ಲ. ಸೊ ಅದು ಸ್ವಲ್ಪ ಕುದಿಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಮ್ಮಗೆ ಟೈಮ್ ಆಯಿತು ತಲೆ ಬಾಚೋಣ ಅಂತ ಬಂದೆ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆಬೇಳೆ ಇದನ್ನೆಲ್ಲ ಹಾಕಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಫೈನಲ್ಲು ಇದೆಲ್ಲ ಫ್ರೈ ಮಾಡಾದಮೇಲೆ ಮಿಕ್ಸ್ ಮಾಡಬೇಕಾದ್ರೆ ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ. ಇಲ್ಲಿ ನಮ್ಮ ಮಕ್ಕಳು ಬಾಕ್ಸಿಗೆ ಬಾಕ್ಸ್ ಪ್ಯಾಕ್ ಮಾಡ್ತಿದ್ರು. ನಾನಿಲ್ಲಿ ತಲೆ ಬಾಚಿ ತಿಂಡಿ ತಿನ್ಸಕ್ಕೆ ಬಂದೆ ಅಂತ ಅವರೇ ಬಾಕ್ಸ್ಗೆಲ್ಲ ರೆಡಿ ಆಗ್ತಾಯಿದ್ರು. ಸೊ ನಮ್ಮಮ್ಮ ಇನ್ನೂ ರೆಡಿ ಆಗ್ತಿದ್ಲು, ಅಷ್ಟರೊಳಗೆ ತಿಂಡಿ ತಿಂದ್ಬಿಡು ಹಂಗೆ ತಿನ್ನಿಸ್ತಾ ರೆಡಿ ಆಗ್ತಿರು ಅಂತ ಹೇಳಿ. ಸೊ ನಮ್ಮ ಮನೇಲಿ ಹೇಳ್ಬೇಕು ಅಂದರೆ ಪುಳಿಯೋಗರೆ ಅಂದರೆ ಪುಳಿಯೋಗರೆನ ಅಂದರು. ಸೊ ಈ ಥರ ಮನೇಲೇ ಹೋಮ್ ಮೇಡ್ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ಎಲ್ರಿಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ನಂದಲ್ಲಿ ಕಿಚನ್ ಎಲ್ಲ ಕ್ಲೀನಿಂಗ್ ಆಗಿ ಇಲ್ಲಿ ನಮ್ಮ ಅಮ್ಮಗೆ ಟೈಮ್ ಆಯಿತು ಅಂತೇಳಿ ಅಮ್ಮಗೆ ತಲೆ ಬಾಚಿ ಅವಳಿಗೆ ರೆಡಿ ಮಾಡಿ ಮತ್ತು ಮಾವನಿಗೆ ಇಬ್ಬರಿಗೂ ಬಿಸಿ ನೀರು ಕೊಟ್ಟು ಇವ್ರು 8 ಗಂಟೆಗೆ ಎದ್ದೇಳ್ತಾರೆ. ಸೊ ಅವ್ರಿಗೆ ಎದ್ದಿದ ತಕ್ಷಣ ಎಲ್ಲ ಆಗಬೇಕು. ಅಮ್ಮ ಹೊರಟ್ಲು 8 ಗಂಟೆ ಆಗಿತ್ತಂತೇಳಿ. ಸೊ ಇಲ್ಲೆಲ್ಲ ನಾನು ಸೋಫಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸ್ರಿ ಅಂತ ಕೊಟ್ಟೆ. ಇವ್ರು ಕಸನೂ ಗುಡಿಸ್ತಿದ್ದಂಗೆ ಇಬ್ಬರಿಗೆ ಹಾಕ್ಕೊಂಡು ಕೂತಿದ್ರು. ಏನೂ ಮಾಡೋಕ್ಕಾಗೋದಿಲ್ಲ, ನಾವೇ ಮಾಡ್ಕೊಬೇಕು ಅಂತೇಳಿ ಕಸ ಗುಡಿಸಿ ಕ್ಲೀನಿಂಗ್ ಎಲ್ಲ ಮುಗಿಸಿ ನೆಲ ಒರೆಸೋಣ ಅಂತೇಳಿ ನಾನೇ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡ್ಬಂದೆ. ಅದಾದಮೇಲೆ ನಾವು ಕಾಫಿ ಕುಡಿಯೋಣ ಅಂತ ಹೇಳಿ ಎಲ್ರಿಗೂ ಕಾಫಿ ಹಾಕಿದೆ. ಮತ್ತು ಮಾವನಿಗೆ, ನನಗೆ, ನನ್ನ ಹಸ್ಬೆಂಡ್ಗೆಲ್ಲ. ಸೊ ಆ್ಯಕ್ಚುಲಿ ಮಾರ್ನಿಂಗು ನಾವು ತಿಂಡಿ ತಿನ್ನೋಷ್ಟು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬಾಡಿ ಸ್ವಲ್ಪ ಶುಗರ್ ಕಂಟೆಂಟ್ ಕಮ್ಮಿ ಆಗಿಬಿಡುತ್ತೆ. ನನಗೆ ಸ್ವಲ್ಪ ಲೋ ಬಿ ಪಿ ಇರೋದ್ರಿಂದ
ಸುಸ್ತಾಗ್ತಿರ್ತಿತ್ತು. ಹಾಗಾಗಿ ಇವ್ರು ಕರಿಬೇವು ಕ್ಲೀನ್ ಮಾಡ್ತಾಯಿದ್ರು. ನಾನು ಮನೆಲ್ಲ ಒರೆಸಿದೆ, ಮ್ಯಾಟ್ ಹಾಕಿರಲಿಲ್ಲ ಅಂದ್ಬಿಟ್ಟು ಮ್ಯಾಟ್ ಹಾಕ್ತಿದ್ದಾರೆ. ಸೊ ಅಲ್ಲಿ ಟೈಮ್ ನೋಡಿ 9:30 ಆಗಿತ್ತು. ತಿಂಡಿ ತಿನ್ನೋ ಟೈಮಿಗೆ ನಾವು ಕಾಫಿ ಕುಡಿತಾಯಿದ್ವಿ. ಸೊ ಅದಾದಮೇಲೆ ನಂದು ಒಳಗಡೆ ಎಲ್ಲ ಕ್ಲೀನಿಂಗ್ ಆಗಿತ್ತು. ಇಲ್ಲಿ ರಂಗೋಲಿ ಹಾಕಿರಲಿಲ್ಲ. ರಂಗೋಲಿ ಹಾಕಿದ್ರೆ ರಂಗೋಲಿ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಸೊ ನಮ್ಮ ಬಾಸ್ ಇವತ್ತೊಂದು ಫಂಕ್ಷನ್ ಇತ್ತು ನಾಮಕರಣ ಅಂತ ಹೇಳ್ಬಿಟ್ಟು ಶೇವಿಂಗ್ ಮಾಡ್ಕೊಂಡ್ಲ. ಅವರೇ ಶೇವಿಂಗ್ ಮಾಡ್ಕೊಂಡು ಅವ್ರ ಅಪ್ಪಂಗೂ ಶೇವಿಂಗ್ ಮಾಡೋದು. ಅಷ್ಟರಲ್ಲಿ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ನಾನು ರೆಡಿಯಾಗಿ ಫಸ್ಟ್ ಫಂಕ್ಷನ್ ಇಲ್ಲೇ ಮನೆ ಹತ್ರನೇ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸೋಮವಾರದಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಇಲ್ಲೂ ಒಂದು ಸೂಪರಾದ ಊಟ ಇತ್ತು. ಊಟ ಮಾಡಿಕೊಂಡು ಹಾಗೆ ಒಂದು ಸೆಲ್ಫಿ ತೊಗೊಂಡು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.